ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಏನು ಮಾಡಕತ್ತೀರಿ? ಆರಾಮದಿರಿ ನೋಡ್ರಿ. ನಾವು ಇವತ್ತು ಲಾಗ್ ಮಾಡೋಕ್ಕೆ ಕಾರಣ ಏನಂದ್ರೆ, ನಾವು ನಾಳೆ ಧರ್ಮಸ್ಥಳಕ್ಕೆ ಹೊಂಟೀವಿ. ಅದಕ್ಕೋಸ್ಕರ ಅಲ್ಲಿ ಒಂದು ಹಲ್ಕಿಸ್ಗೆ ಐತೆ ನೋಡ್ರಿ. ಇಲ್ಲಿ ಒಂದು ಹಲ್ಕಿಸ್ಗೆ ಬಾ ಹಲ್ಕಿಸ್ಗಿರಿ ಸುಮ್ಮನೆ ಆಗ್ತತಿ. ಅದಕ್ಕೆ ಇವತ್ತು ಕಾರ್ ತೊಳಿನಂತೇಳಿ ಕಾರ್ ತೊಳ್ಯಾಕೆ ಹೊಂಟೀವಿ. ಧರ್ಮಸ್ಥಳಕ್ಕೆ ಹೋಗ್ತಿರ್ತೀವಿ. ಏನೇನು ಆಕ್ಕೈತಿ, ಏನೇನು ಕಾಮಿಡಿ ಮಾಡ್ತೀವಿ, ಏನೇನು ಸೀರಿಯಸ್ ಇರತ್ತಿ, ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಎಲ್ಲ ವಿಡಿಯೋ ಮಾಡಿ ತೋರಿಸ್ತೀವಿ. ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀವಿ. ಈಗ ಗಾಡಿ ತೊಳ್ಯಾಕೆ ಹೋಗೋಣ ಬರ್ರಿ. ಗುಡಿ ಕರೆ ಮುಡಿ ಕಡೆ ಬುಲ್ಲಿ ಬುಲ್ಲಿ ಮಂಜು ಬುಲ್ಲಿ ನಂಗೆ ಹಾಲ್ಟ್ ಮಾಡತ್ತಾನ ನೋಡೋ ಇವು. ಮಂಜು ನಂಗೆ ಬುಲ್ಲಿ ಹೇಳತ್ತಲ್ಲ ಮಾವ ನಿನ್ನ ಮುಗಿಗೆ ಒಂದು ಐ ಲವ್ ಯು ಬಂದ್ರೆ ಏನು ಮಾಡೀನಿ ಕನ್ನಂಬಾಡಿ ಕಟ್ಟಿ ಒಂದು ನಾಟಕ ಎಲ್ಲ ಹೊಡಿ. ಒಂದು ನಾಟಕ ಎಲ್ಲ ಹೊಡಿ. ನಾಟಕ ಎಲ್ಲ ಹೇಳಿದ್ರೆ ಯಾರು ನಾಟಕನ ಮಾಡಂಗಿಲ್ಲ. ಒಂದೊಂದು ಹೊಡಿ. ಯಾರು ಬಾರ ಇವರ ಕಾರ್ಯಕ್ರಮ ಬರ್ತಾನು ಅಲ್ಲಿ ಎಣ್ಣಿಗುಳೆ, ಗಾಡಿ ತೊಳಕ್ ಬಂದಾನು ಇಲ್ಲಿ ಎಣ್ಣಿಗುಳೆ, ಎಲ್ಲ ನಮ್ಮ ಕೈ ಕೊಟ್ಟಾನು. ನೋಡ್ಬೇಕು ಮತ್ತೆ ಪೂಜೆ ಕೊಡೋದು. ಇದು ನೋಡ್ರಿ ನಮ್ಮ ಕಣಿವನ್ನಪುರ ಕರಿಯಮ್ಮ ಗುಡಿ ಊರ ಹೊರಗೆ ಐತಿ. ಎಂಟ್ರೆನ್ಸಿಗೆ ಬರ್ಬೇಕಾದ್ರೆ ಕರಿಯಮ್ಮ ಗುಡಿ ಹತ್ತೈತಿ. ಇಲ್ಲೇ ನಮ್ಮದು ಒಂದು ನೀರಿನ ಹೌತಿ ಐತಿ. ಇಲ್ಲೇ ಗಾಡಿ ತೊಳೆ ಅಂತಿದ್ವಿ. ಗಾಡಿ ನೋಡ್ರಿ ಎದಿ ಮ್ಯಾಗ ಬಂದಂಗೆ ಆಗತ್ತಿದ್ವು. ಹಿಂಗಾಗಿ ತೊಳಿಬೇಕಂತ ಸ್ಟಾರ್ಟ್ ಮಾಡಕತ್ತಿದ್ವಿ. ಮತ್ತೇನು ಅನ್ನಿಸ್ತು, ನಮ್ಮ ಸುಣ್ಣ ಕೊಟ್ಟ ನಮ್ಮ ದೇವು, ತಗೋಪ್ಪ ನೀನು ಸುಣ್ಣ ಅಂಥೇಳಿ. ಗಾಡಿ ನೋಡ್ರಿ ಕಾರ್ ತೆಗೆದು ಗಾಡಿ ವಾಶ್ ಮಾಡಕತ್ರ ಹೊಳ್ಳ ಗಾಡಿ ಬರ್ತಿದ್ವು. ಏನು ಬಿಟ್ಟು ಸೆಕೆಂಡಿಗೊಮ್ಮೆ ಗಾಡಿ ಬರ್ತಾವೆ. ಹೀಗಾಗಿ ಬ್ಯಾಡ ಅಂಥೇಳಿ ಒಂದು ನಿರ್ಧಾರ ಮಾಡಿದ್ದೀವಿ. ಏನಪ್ಪ ಅಂತಂದ್ರೆ ತಳಗೊಂದು ಟಾಕಿ ಇತ್ತು, ಅಲ್ಲಿ ತೊಳೆದ್ರಾತಂತೇಳಿ ಹೊಂಟೀವಿ. ಬರ್ರಿ ನೋಡೋಣ. ಇದು ಖರೆ ಹೇಳ್ಬೇಕಂದ್ರೆ ನಾವು ಇಲ್ಲಿ ಟಾಕಿ ಕಡೆ ಬಂದೀವಿ. ಟಾಕಿ ಕಡೆ ಬಂದು ನಳ ಚಾಲು ಮಾಡಿ ನೋಡಿದೆ. ಬಾ ಅಂತಂದೆ ಅವ್ರಿಗೆ. ನಮ್ಮ ದೇವು ಮಂಜು ಬಂದ. ನಮ್ಮ ದೇವಂಗೆ ಬರ್ತಾನೆ ನೋಡ್ರಿ. ಆ್ಯಕ್ಚುಲಿ ಅಲ್ಲಿ ಏನೇನೋ ಮಾತಾಡಿ ಕಾಮಿಡಿ ಮಾಡಿದ್ವಿ. ಆದ್ರೆ ಅದು ನಮ್ಮ ಗುಡಿ ಒಳಗೆ ಶ್ರಾವಣ ಅಂಥೇಳಿ ಲೌಡ್ ಸ್ಪೀಕರ್ ಹಾಕಿದ್ರು. ಹೀಗಾಗಿ ಆ ಸೌಂಡಿಗೆ ಕಾಪಿರೇಟ್ ಬರ್ತದೆ ಅಂತೇಳಿ ನಾನು ಓನ್ ವಾಯ್ಸ್ ಕೊಡಕತ್ತೇನೆ. ಈಗ ನೋಡ್ರಿ ನಮ್ಮ ಡೈವ್ ಅಲ್ಲಿ ತೋರ್ಸಂತನ್ರಿ ನಾವು ಅಲ್ಲಿ ತೊಳೆ ಅಂತಿದ್ವಿ ಅಂಥೇಳಿ ಗಾಡಿ ಇಲ್ಲಿ ತಂದು ಹಚ್ಚಿದ್ವಿ. ನಮ್ಮ ಮಾವ ಗಾಡಿಯಿಂದ ಹಚ್ಬೇಕಾರೆ ನನ್ನ ಗಾಡಿಗೆ ಹಾಯಿಸ್ಬಿಡ್ತಿದ್ದ. ಅದನ್ನು ಕಾಮಿಡಿ ಮಾಡ್ಕೋತ ನಿಂತಿದ್ವಿ. ನಮ್ಮ ಸಂಗು ಮಾವ, ನಮ್ಮ ದೇವರು ಶ್ಯಾಂಪು ಹೋಗೋದು ಗಾಡಿ ತೊಳೆಯೋಕೆ ಸ್ಟಾರ್ಟ್ ಮಾಡಿದರು. ಬರ್ರಿ ಮುಂದೆ ಏನೇನತ್ತಂತ ನೋಡೋಣ. ಸ್ಟಾರ್ಟ್ ಮಾಡೇವ್ರಿ ಗಾಡಿ. ಹಾಲಿಗೆ ರೇಟ್ ಆಗ್ತೈತಿ. ಸುಮ್ಮನೆ ನಗುದ. ಆ್ಯಕ್ಚುಲಿ ನಾವು ನಮ್ಮ ಮಾವನ ಜೋಡಿ ಫುಲ್ ಕಾಮಿಡಿ ಮಾಡತ್ತಿದ್ದೆ. ಸಂಗು ಮಾವನ ಜೋಡಿ ಅದು ಕಾಪಿರೇಟ್ ಬರ್ತೈತೆ ರೀ ಸೌಂಡ್. ಗುಡಿ ಒಳಗೆ ಹಚ್ಚಿಬಿಟ್ಟಿದ್ರು ಸ್ಪೀಕರ್. ಅದಕ್ಕೋಸ್ಕರ ಏನೇನೋ ಕಾಮಿಡಿ ಮಾಡ್ಕೊತ ಗಾಡಿ ತೊಳಿಯಾಕತ್ತಿದ್ವಿ. ಬರ್ರಿ ಮತ್ತು ಮುಂದೆ ಏನೇನಂತೇಳಿ ನೋಡ್ಕೊಂಬರೋಣ. ಬಾವ ಗಾಡಿ ತೊಳಿಯತ್ತಾರ ನೋಡ್ಬೇಕ್ರಿ. ಯಪ್ಪ ನಾ ಅಲ್ಲಿ ಅರಿವಿ ಇದೇ ಶಾಣೆ ಅಲ್ರಿ ಇದು. ಅದನ್ನು ದೇವು ಅರ್ಬಿ ತೊಳೆದು ಕೊಡ್ತಿದ್ದ. ಇವು ಮತ್ತು ನೆಲಕ್ಕೆ ಕೆಡವ ದೇವಿಗೆ ಸಾಕಾತು. ಹಿಂಗಾಗಿ ತಾನೇ ಹೋಗಿ ತೊಳ್ಕೊಂಬರಕ್ಕೆ ಹೋದ. ಇಷ್ಟಾಗಿತ್ತು ನಮ್ಮ ವ್ಲಾಗ್. ಮುಂದೆ ಏನೇನಾಯಿತು
ಅಪ್ಡೇಟ್ ಕೊಡ್ತೀವಿ, ಬನ್ನಿ. ಹಲೋ ಎಲ್ಲರಿಗೂ ನಮಸ್ಕಾರ. ನೋಡಿರಿ ಫೈನಲಾಗಿ ನಾವು ಹೊಂಟಿವಿ. ಲೇಟ್ ಆಯ್ತು, ಆ್ಯಕ್ಚುಲಿ 9 ಗಂಟೆಗೆ ಹೋಗೋದಿತ್ತು, 11:30 ಆಯ್ತು. ನಾ ಡ್ಯೂಟಿ ಮುಗಿಸಿ ಬರ್ಬೇಕಂದ್ರೆ ಲೇಟ್ ಆಯ್ತು. ನಮ್ಮ ದೇವರಾಜ್ ಇನ್ನು ಮುಂದಿಂದು 2ನೇ ಭಾಗ ಎಲ್ಲ ನಿಮಗೆ ತೋರಿಸ್ತೀವಿ. ಯಾವ್ಯಾವ ದೇವಸ್ಥಾನ ಅಡ್ಡಾಡೀವಿ, ಯಾವ್ಯಾವ ದೇವಸ್ಥಾನಕ್ಕೆ ಭೇಟಿ ಕೊಟ್ಟೀವಿ, ಏನೇನು ಮಾಡೀವಿ ಅಂತೇಳಿ 2ನೇ ಪಾರ್ಟ್ ಒಳಗೆ ಇರ್ತಾವೆ. ನೋಡಿರಿ, ನಮಗೆ ಏನಂತ ಕಮೆಂಟ್ ಮಾಡಿರಿ.